ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು 197ನೇ ಜಾತ್ರಾ ಮಹೋತ್ಸವಕ್ಕೆ ನಡೆದಿದೆ ಭರದ ಸಿದ್ಧತೆಗಳು. ಶ್ರೀ ಸದ್ಗುರು ವೀರನಾಥ ಮಲ್ಲನಾಥ ಮಹಾರಾಜ ಸಂಸ್ಥಾನ ಶ್ರೀ ಕ್ಷೇತ್ರ ಔಸಾಲಾತೂರ್, ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ನಡೆಯುತ್ತಿರುವ 222ನೇ ಶ್ರೀ ನಾಥಷಷ್ಠಿ ಮಹೋತ್ಸವ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಹುತಾತ್ಮರ ದಿನದ ಅಂಗವಾಗಿ ಹುತಾತ್ಮರಿಗೆ ಶ್ರದ್ಧಾ ನಮನ. ಶುಕ್ರವಾರ ನಿಧನರಾದ ಸಚಿವ CS ಶಿವಳ್ಳಿ ಅವರಿಗೆ ಕಾಂಗ್ರೆಸ್ ಮುಖಂಡರಿಂದ ಶ್ರದ್ಧಾಂಜಲಿ. 2019ರ ಲೋಕಸಭಾ ಚುನಾವಣೆಯ ನಿಮಿತ್ತ ಜರುಗಿದ ಪ್ರಣಾಳಿಕೆ ಸಿದ್ಧತಾ ಸಮಾಲೋಚನಾ ಸಭೆ ಅಂಜುಮನ್ ಉರ್ದು ಎ ಹಿಂದ್ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಆಯೋಜನೆ. ಎನ್ವಿ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ NSS ಶಿಬಿರ 2018-19 ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಜರುಗಿದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ. ಕಲಬುರಗಿಗೆ ಭೇಟಿ ನೀಡಿದ್ದ ಸುತ್ತೂರು ಕ್ಷೇತ್ರದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರೈಲ್ವೆ ನಿಲ್ದಾಣದಲ್ಲಿ ಸನ್ಮಾನ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿರುವ ಸುಕ್ಷೇತ್ರ ಗಾಣಗಾಪುರ ಸಂಗಮದಲ್ಲಿ ಬತ್ತಿ ನಿಂತಿರುವ ಭೀಮಾ ಅಮರ್ಜಾ ನದಿಗಳ ಮೂಲ. ಮಾರ್ಚ್ 22ರಂದು ತಂಜಿಮ್ ಖಿದ್ಮತ್ತೆ ಖಲಕ್ ಸಮ್ಮೇಳನ ಜೇವರ್ಗಿ ಪಟ್ಟಣದ ಮೆಹಬೂಬ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 197ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಳೆ ಸಂಜೆ 6 ಗಂಟೆಗೆ ಉಚ್ಚಯಿ ಕಾರ್ಯಕ್ರಮ ಜರುಗಲಿದೆ. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 197ನೆಯ ಜಾತ್ರಾ ಮಹೋತ್ಸವವು ದಿನಾಂಕ 25ನೇ ಮಾರ್ಚ್ 2019ರ ಸೋಮವಾರದಂದು ಅದ್ದೂರಿಯಾಗಿ ನೆರವೇರಲಿದ್ದು, ಅಂದು ಸಂಜೆ 6 ಗಂಟೆಗೆ ಮಹಾದಾಸೋಹಿ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರಿಂದ ಪುರುಷ ಬಟ್ಟಲದ ದರ್ಶನದೊಂದಿಗೆ ರಥೋತ್ಸವವು ಸಡಗರದಿಂದ ಜರುಗಲಿದೆ. ಇದರ ಅಂಗವಾಗಿ ಜಾತ್ರಾ ಮಹೋತ್ಸವದ ಮುನ್ನಾ ದಿನವಾದ ಮಾರ್ಚ್ 24ರ ರವಿವಾರದಂದು ಸಂಜೆ 6 ಗಂಟೆಗೆ ಉಚ್ಛಾಯಿ ಅಂದರೆ ಚಿಕ್ಕ ರಥೋತ್ಸವ ಕಾರ್ಯಕ್ರಮವು ಕೂಡ ಶ್ರದ್ಧಾ ಭಕ್ತಿಗಳಿಂದ ನೆರವೇರಲಿದೆ. ಹೀಗಾಗಿ ಇದರ ಅಂಗವಾಗಿ ಈಗಾಗಲೇ ಉಚ್ಛಾಯಿಯನ್ನ ತನ್ನ ಸ್ಥಾನದಿಂದ ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದು, ಶುಭ್ರಗೊಳಿಸಿ ಬಣ್ಣವನ್ನ ಬಳಿಯಲಾಗಿದೆ. ಹೀಗಾಗಿ ಉಚ್ಛಾಯಿ ಈಗ ಮದುಮಗಳಂತೆ ಕಂಗೊಳಿಸುತ್ತಿದೆ. ಕಲಬುರಗಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಾವು ಬಸಯ್ಯ ಸ್ವಾಮಿ ಶಾಸ್ತ್ರಿಗಳು ಈಗ ಈ ಕಲಬುರಗಿ ಮಹಾಜನತೆಗೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಶ್ರೀ ಶರಣಬಸವೇಶ್ವರರ 197ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗ ಸಜ್ಜಿಕೆಯ ದಿವ್ಯ ದರ್ಶನ ನಾಳೆ ಭಾನುವಾರ ಸಾಯಂಕಾಲ 6:30ಕ್ಕೆ ಉಚ್ಚೆಯನ್ನು ಜರುಗಲಿರುತ್ತೆ. ಆ ಉಚ್ಚೆಗೆ ಚಾಲನೆ ನೀಡಲು ಶರಣಬಸವೇಶ್ವರ ಸಂಸ್ಥಾನದ ಹಾಗೂ ಅಖಿಲ ಭಾರತ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅವರು ಬಂದು ಈ ಉಚ್ಚೆಗೆ ಸಾಯಂಕಾಲ 6:30 ಗಂಟೆಗೆ ಚಾಲನೆ ನೀಡುತ್ತಾರೆ. ನಾಳಿನ ದಿವಸ ಉಚ್ಚೈ ಹಾಗೂ ಶ್ರೀ ಶರಣಬಸವೇಶ್ವರ ಪಲ್ಲಕ್ಕಿಯನ್ನು ಜರುಗಲಿರುತ್ತೆ. ಆದ ಕಾರಣ ಈ ಉಚ್ಚೈ ಕಾರ್ಯಕ್ರಮಕ್ಕೆ ನಾನಾ ರಾಜ್ಯಗಳಿಂದ, ನಾನಾ ಜಿಲ್ಲೆಗಳಿಂದ ಹಾಗೂ ಹಳ್ಳಿಗಳಿಂದ ಸಾಕಷ್ಟು ಲಕ್ಷಾಂತರ ಜನ ಭಕ್ತರು ಬಂದು ಶ್ರೀ ಶರಣಬಸವೇಶ್ವರ ದರ್ಶನದಲ್ಲಿ ಪಾತ್ರರಾಗುತ್ತಾರೆ. ಹಾಗೂ ಈ ಉಚ್ಚೈಯನ್ನು ಕಾರ್ಯಕ್ರಮಕ್ಕೆ, ಈ ಉಚ್ಚೈ ಜರುಗಲಿರುವ ಕಾರ್ಯಕ್ರಮವನ್ನು ನೋಡಿ ಭಕ್ತರು ಶ್ರೀ ಶರಣಬಸವೇಶ್ವರ ದರ್ಶನದಲ್ಲಿ ಪಾತ್ರರಾಗುತ್ತಾರೆ. ನಾಳೆ ಬಹಳ ವಿಜೃಂಭಣೆಯಿಂದ ಈ ಉಚ್ಚೈ ಕಾರ್ಯಕ್ರಮ ಜರುಗಲಿರುತ್ತೆ. ಹಾಗೂ ಸೋಮವಾರ ದಿವಸ ಸಾಯಂಕಾಲ 6 ಗಂಟೆಗೆ ರಥೋತ್ಸವವನ್ನು ಜರುಗಲಿರುತ್ತೆ. ಆ ರಥೋತ್ಸವಕ್ಕೆ ಕುಂಭ ಹಾಗೂ ಪಲ್ಲಕ್ಕಿ, ನಂದಿಕೋಲ ಇವುಗಳಿಂದ ಜಾತ್ರೆ ಉಚ್ಚೆಯನ್ನು ತೇರನ್ನು ಬಹಳ ವಿಜೃಂಭಣೆಯಿಂದ ಸಾಗುತ್ತದೆ. ಆ ತೇರಿಗೆ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅವರು ಸರಿಯಾಗಿ 6 ಗಂಟೆಗೆ ಬಂದು ತೇರಿಗೆ ಚಾಲನೆ ಕೊಟ್ಟು ಶ್ರೀ ಶರಣಬಸವೇಶ್ವರರ ಲಿಂಗ ಸಜ್ಜಿಕೆ ಹಾಗೂ ಪ್ರಸಾದ ಬಟ್ಟಲನ್ನು
ಎಲ್ಲ ಭಕ್ತಾದಿಗಳನ್ನು ಅದನ್ನು ತೋರಿಸಿ ಎಲ್ಲರಿಗೂ ಭಕ್ತಾದಿಗಳಿಗೆ ಅದರ ದರ್ಶನ ಪಡಿಸುತ್ತಾರೆ. ಹಾಗಾಗಿ ಈ ಶರಣಬಸವೇಶ್ವರ 197ನೇ ಜಾತ್ರಾ ಮಹೋತ್ಸವ ಹಾಗೂ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಜರುಗಲಿರುವ ಉತ್ಸವ ಹಾಗೂ ಈ ತೇರಿಗೆ ಸಾಕಷ್ಟು ಭಕ್ತಾದಿಗಳು ಬರುತ್ತಾರೆ. ಶ್ರೀ ಶರಣಬಸವೇಶ್ವರ ದರ್ಶನದಲ್ಲಿ ಪಾತ್ರರಾಗುತ್ತಾರೆ. ನಾಳೆ ನಡೆಯಲಿರುವ ಈ ಉಚ್ಚಾಯಿ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸುವ ಮೂಲಕ ಶರಣನ ಕೃಪೆಗೆ ಪಾತ್ರರಾಗಿ ಎನ್ನುವುದೇ ನಮ್ಮ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಹೀರಾಪುರ್ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಸುಕ್ಷೇತ್ರ ಗಾಣಗಾಪುರದಲ್ಲಿ ಶ್ರೀ ಸದ್ಗುರು ವೀರನಾಥ ಮಲ್ಲನಾಥ ಮಹಾರಾಜ ಸಂಸ್ಥಾನದ ಶ್ರೀ ನಾಥಷಷ್ಠಿ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಹುತಾತ್ಮರ ದಿನದ ಅಂಗವಾಗಿ ಹುತಾತ್ಮರಿಗೆ ಶ್ರದ್ಧಾನಮನ ಮತ್ತು ಶುಕ್ರವಾರ ನಿಧನರಾದ ಸಚಿವ CS ಶಿವಳ್ಳಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸ್ವತಂತ್ರ ಹೋರಾಟಗಾರ ವೀರ ಭಗತ್ ಸಿಂಗ್ ಅವರ 88ನೇ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿ 23/3/1931 ಅವರಿಗೆ ಗಲ್ಲಿಗೇರಿಸಲಾಯಿತು. ಅದಕ್ಕೋಸ್ಕರ ಅವರ ಸವಿ ನೆನಪಿಗಾಗಿ ನಾವು ಇವತ್ತಿನ ದಿವಸ ಆ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಸಹಪಾಠಿಗಳಾದ ಸುಖದೇವ್ ಮತ್ತು ರಾಜಗುರು ಅವರಿಗೂ ಕೂಡ ಗಲ್ಲಿಗೇರಿಸಲಾಯಿತು. ಅವರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು 23ನೇ ವಯಸ್ಸಿನಲ್ಲಿಯೇ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿ ಅವರು ಒಂದು ನಮ್ಮ ರಾಷ್ಟ್ರದ ಒಬ್ಬ ಧೀಮಂತ ಸ್ವಾತಂತ್ರ್ಯ ಸೇನಾನಿ ಎನಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಪೌರಾಡಳಿತ ಸಚಿವರಾದ ಕುಂದಗೋಳ ಶಾಸಕ ಪೌರಾಡಳಿತ ಸಚಿವರಾದ CS ಶಿವಳ್ಳಿ ಅವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ಅವರು ನಿಧನ ಹೊಂದಿದ್ದಾರೆ. ಅವರ ನಿಧನದ ಅಗಲುವಿಕೆಯಿಂದ ಅವರ ಕುಟುಂಬಕ್ಕೆ ಅವರ ನಿಧನದ ದಿಂದ ಆದಂಥ ನಷ್ಟವನ್ನು ತುಂಬಿಕೊಳ್ಳಲು ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ. ಅದಕ್ಕೋಸ್ಕರ ನಾವು ಅವರಿಗೂ ಕೂಡ ಈ ಸಭೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿ 2 ನಿಮಿಷ ಮೌನವನ್ನು ಆಚರಣೆ ಮಾಡಿದ್ದೇವೆ. ಹಾಗೂ ಅವರಿಗೆ ದೇವರು ಶಿರಶಾಂತಿಯನ್ನು ದಯಪಾಲಿಸಲಂತೂ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಓಕೆ, ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಶಹೀದ್ ಭಗತ್ ಸಿಂಗ್ ರವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಶಿವಳ್ಳಿ ಅವರು ನಮ್ಮ ಪೌರಾಡಳಿತ ಸಚಿವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಅದನ್ನು ಕೂಡ ನಾವು ಶ್ರದ್ಧಾಂಜಲಿಯನ್ನು ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿದ್ದೀವಿ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಗತ್ ಸಿಂಗ್ ಅವರ ಒಂದು ತ್ಯಾಗ ಮತ್ತು ಅವರೇನು ಇವತ್ತು ಬಲಿದಾನವನ್ನು ಕೊಟ್ಟಿದ್ದಾರೆ. ಇಡೀ ದೇಶದ ಜನ ಮತ್ತು ಯುವಕರಿಗೆ ತ್ಯಾಗಕ್ಕೆ ಪ್ರತೀಕವಾಗಿರ್ತಕ್ಕಂಥವರು ಭಗತ್ ಸಿಂಗ್ ಮತ್ತು ರಾಜ್ಗುರು ಮತ್ತು ಸುಖದೇವ್. ಈ 3 ಜನ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಸಮಯದಲ್ಲಿ ಒಂದು ಹೊಸ ರೋಚಕವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದರು. ಅವರ ತ್ಯಾಗ ಮತ್ತು ಬಲಿದಾನದಿಂದ ಇಡೀ ದೇಶದ ಯುವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರೇರಣೆಗೊಂಡು ಅತಿ ಉತ್ಸಾಹದಿಂದ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧ ಆಗಿದ್ದರಿಂದ ನಮ್ಮ ಸ್ವಾತಂತ್ರ್ಯದ ಹೋರಾಟದ ಒಂದು ಭಾಳ ದೊಡ್ಡ ತಿರುವು ಇವತ್ತು ಈ 3 ನಮ್ಮ ಏನು ನಾಯಕರು ತಮ್ಮ ಜೀವನ ಅರ್ಪಣೆ ಮಾಡಿ ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಳ ದೊಡ್ಡ ಬೂಸ್ಟನ್ನು ಕೊಟ್ಟು ಅದರಿಂದ ಭಾಳ ಯುವಕರು ಪ್ರೇರಣೆ ಆದರು. ಹಾಗಾಗಿ ಯುವಕರಿಗೆ ಭಗತ್ ಸಿಂಗ್ ಅವರ, ರಾಜ್ಗುರು ಅವರ ಮತ್ತು ಸುಖದೇವ್ ಅವರ ತ್ಯಾಗ ಯಾವತ್ತೂ ನಾವು ನೆನಪಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ನಾವು ಶ್ರದ್ಧಾಂಜಲಿ ಮತ್ತು ಇವತ್ತು ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು
ನಮ್ಮ ಜೊತೆನೇ ನಮ್ಮ ಒಡನಾಟಿಯಾಗಿ ಶಾಸಕರಾಗಿ ನಮ್ಮ ಜೊತೆ ಇರ್ತಕ್ಕಂಥ ಸಿ ಎಸ್ ಶಿವಳ್ಳಿ ಅವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಶಿವಳ್ಳಿ ಅವರು ಒಬ್ಬ ಭಾಳ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಭಾಳ ತಾಳ್ಮೆ ಉಳ್ತಕ್ಕಂಥ ಮತ್ತು ಯಾವತ್ತೂ ಕೂಡ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕರು. ಕಳೆದ ಬಾರಿ ನಾವು ಯಾವಾಗೇ ಇವತ್ತು ಹುಬ್ಬಳ್ಳಿಗೆ ಹೋದಾಗ ಅನೇಕ ಬಾರಿ ಕಿಮ್ಸ್ ಆಸ್ಪತ್ರೆಗೆ ಇವತ್ತು ಏನು ಪೇಷಂಟ್ಸನ್ನು ಕರ್ಕೊಂಡು ಬಂದು ಅಲ್ಲಿ ಅವ್ರನ್ನ ಚಿಕಿತ್ಸೆಯನ್ನು ಕೊಡಿಸಿ ಅಲ್ಲಿ ಆಸ್ಪತ್ರೆ ಎಲ್ಲರ ಜೊತೆ ಭಾಳ ಒಡನಾಟದಲ್ಲಿ ಅವರಿದ್ರು. ಯಾಕಂದರೆ ಭಾಳ ಫ್ರೀಕ್ವೆಂಟಾಗಿ ಅಂದರೆ ಯಾವುದೇ ಇವತ್ತು ಅವರು ಮತಕ್ಷೇತ್ರಕ್ಕೆ ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರು ಯಾರೇ ಇವತ್ತು ಅವ್ರಿಗೆ ಕಾಯಿಲೆ ಇದೆ ಅಂತ ಅಂದರೆ ಅವರು ತಕ್ಷಣವಾಗಿ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸಿ ಅವರೆಲ್ಲ ರೀತಿಯಿಂದ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಭಾಳ ಜನರು ಅಲ್ಲಿನೂ ಕೂಡ ಹೇಳ್ತಾಯಿದ್ರು. ಅವರೊಬ್ಬ ಜನಪರ ಮತ್ತೊಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ನಾಯಕ ಶಿವಳ್ಳಿಯವರು ನಮ್ಮನ್ನು ಅಗಲಿದ್ರಿಂದ ಇವತ್ತು ನಮ್ಮ ಪಕ್ಷಕ್ಕೂ ನಷ್ಟ ಆಗಿದೆ ಮತ್ತು ಆ ಕ್ಷೇತ್ರದ ಜನರಿಗೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಭಗವಂತ ಅವರ ಕುಟುಂಬದವರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಆರಿಸ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮುಖಂಡರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ, ಆಲಂ ಖಾನ್, ಅಲ್ಲಮ ಪ್ರಭು ಪಾಟೀಲ, ತಿಪ್ಪಣ್ಣಪ್ಪ ಕಮಕನೂರ, ಬಾಬುರಾವ್ ಜಹಾಗೀರ್ದಾರ್, ಭೀಮರಾವ್ ಟಿಟಿ, ಶ್ಯಾಮರಾವ್ ಪ್ಯಾಟಿ, ದಶರಥ ಬಾಬು ಒಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಮಾರ್ಚ್ 22ರಿಂದ 29ರವರೆಗೆ ಚಕ್ರಿ ಭಜನ ಹಾಗೂ ನಾಮ ಸಂಕೀರ್ತನದ 222ನೆಯ ಶ್ರೀನಾಥ ಷಷ್ಠಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ 10 ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ನೆರೆಯ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಶ್ರೀ ಕ್ಷೇತ್ರ ಔಸಾದ ಶ್ರೀ ಸದ್ಗುರು ವೀರನಾಥ ಮಲ್ಲನಾಥ ಮಹಾರಾಜ ಸಂಸ್ಥಾನ ಅವರ ಸಾನ್ನಿಧ್ಯದಲ್ಲಿ ಈ ಉತ್ಸವ ನಡೆಯುತ್ತಿದೆ. ಈ ಉತ್ಸವದಲ್ಲಿ ನಿತ್ಯ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆಯವರೆಗೆ ಕಾಕಡ, 6ರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ, ನಂತರ ಶ್ರೀ ದತ್ತ ಸ್ತೋತ್ರ ಪಾಠ, ಗ್ರಂಥರಾಜ, ಶ್ರೀ ಜ್ಞಾನೇಶ್ವರಿ ಸಾಮೂಹಿಕ ಪಾರಾಯಣ ಮತ್ತು ಶ್ರೀ ಗುರುಚರಿತ್ರ ಪಾರಾಯಣ, ಶ್ರೀ ದತ್ತಯಾಗ, ಶ್ರೀನಾಥ ಸ್ಥಾಪನೆಯ ಪೂಜಾ, ಮಲ್ಲನಾಥ ಗಾಥಾ ಮೇಲಿನ ಭಜನ, ಆರತಿ, ದಿಂಡಿ, ಮಧ್ಯಾಹ್ನ 12:30ಕ್ಕೆ ಮಹಾಪ್ರಸಾದ, 3 ಗಂಟೆಗೆ ಹರಿಪಾಠ, ಚಕ್ರಿ ಭಜನ ಮತ್ತು ಜ್ಞಾನೇಶ್ವರಿ ಪ್ರವಚನ, ಶ್ರೀನಾಥ ಸ್ಥಾಪನೆಯ ಪೂಜಾ, ಕೀರ್ತನ, ರಾತ್ರಿ 11:30ರಿಂದ ನಸುಕಿನ 4 ಗಂಟೆಯವರೆಗೆ ಹರಿಜಾಗರ ನಡೆಯುತ್ತಿದೆ. ಇದಲ್ಲದೆ ದಿನಾಂಕ 22ನೇ ಮಾರ್ಚ್ 2019ರ ಶುಕ್ರವಾರದಂದು ಬೆಳಿಗ್ಗೆ 10:30ಕ್ಕೆ ಗುಲಾಲ ಕೀರ್ತನ ಜರುಗಿತು. गाणगापुर महातीर्थ क्षेत्र में इस वर्ष 22 मार्च से 29 मार्च तक श्री नाथ षष्ठी का महोत्सव महाराष्ट्र के श्री सद्गुरु वीरनाथ मल्लनाथ महाराज संस्थान औसा की ओर से आयोजित किया गया है। ये नाथ षष्ठी का उत्सव बोले तो नाथ बोले तो मालिक, इस जग के मालिक कौन है तो परमपिता परमात्मा है। दत्त महाराज इस युग के मालिक है। तो ये षष्ठी शब्द का अर्थ ऐसा है, अपने अंतःकरण में 6 प्रकार के षड विकार होते हैं, काम, क्रोध, लोभ, मोह, मद और मत्सर। ये 6 विकारों का नाश करके षड गुणों को स्थापन करने के लिए ये उत्सव अनादि काल से उत्सव चलते आया है। महाराष्ट्र में जड़ोजी बाबा, मड़ोजी बाबा ये उत्सव बड़े आनंद से करते थे। उन्होंने फिर ये परंपरा देगलूर के गुंडा महाराज को दिए। उनके बाद ये परंपरा औसा क्षेत्र से वीरनाथ, मल्लनाथ, दास वीरनाथ, ज्ञानेश्वर, गुरु बाबा महाराज यहाँ तक की ये परंपरा चलते आ रही है।
ಅದೇ ರೀತಿ ದಿನಾಂಕ 23ನೇ ಮಾರ್ಚ್ 2019 ಶನಿವಾರದಂದು ಬೆಳಿಗ್ಗೆ 6:30 ಗಂಟೆಗೆ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಮತ್ತು ಗುರುಚರಿತ್ರ ಪಾರಾಯಣ ಪ್ರಾರಂಭವಾಯಿತು. ಅದೇ ರೀತಿ ಮಾರ್ಚ್ 25ರಂದು ಬೆಳಿಗ್ಗೆ 11:30ಕ್ಕೆ ಶ್ರೀನಾಥರ ಸ್ಥಾಪನಾ, 26ರಂದು ಮಧ್ಯಾಹ್ನ 12:05ಕ್ಕೆ ಶ್ರೀನಾಥ ಷಷ್ಠಿ ನಿಮಿತ್ತ ಗುಲಾಲ, 29ರಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಮತ್ತು ಗುರುಚರಿತ್ರ ಪಾರಾಯಣದ ಸಮಾಪ್ತಿ, ಹಜರಿಯ ಕೀರ್ತನ ಮತ್ತು ಗೋಪಾಳ ಕಾಲ ನಡೆಯಲಿವೆ. ಮಾರ್ಚ್ 22ರಂದು ಬೆಳಿಗ್ಗೆ 10 ಗಂಟೆಗೆ ತುಕಾರಾಮ ಬೀಜ ನಿಮಿತ್ತ ಗುಲಾಲ ಕೀರ್ತನ ಗುರುಭಕ್ತ ಶ್ರೀ ಮಾಧವ ಮಹಾರಾಜ ಸ್ವಾಮಿ ಸಲಗರ್ಕರ್ ಅವರಿಂದ ಕೀರ್ತನೆ. ಮಾರ್ಚ್ 23ರಂದು ರಾತ್ರಿ 9 ಗಂಟೆಗೆ ಶ್ರೀ ಯೋಗಿರಾಜ ಮಹಾರಾಜ ಪೈಠಣಕರ್ ಅವರಿಂದ ಕೀರ್ತನೆ. 24ರಂದು ರಾತ್ರಿ 9 ಗಂಟೆಗೆ ಶ್ರೀ ಕ್ಷೇತ್ರ ಪಂಢರಪುರದ ಶ್ರೀ ಏಕನಾಥ ಮಹಾರಾಜ ಹಾಂಡೆ ಅವರಿಂದ ಕೀರ್ತನೆ. 25ರಂದು ರಾತ್ರಿ 9 ಗಂಟೆಗೆ ಶ್ರೀ ನಿವೃತ್ತಿ ಮಹಾರಾಜ ನಾಮದಾಸ ಅವರಿಂದ ಕೀರ್ತನೆ. 26ರಂದು ರಾತ್ರಿ 9 ಗಂಟೆಗೆ ಶ್ರೀ ಕ್ಷೇತ್ರ ಔಸಾದ ಶ್ರೀ ಗುರುಬಾಬಾ ಮಹಾರಾಜ ಔಸೇಕರ್ ಅವರಿಂದ ಕೀರ್ತನೆ. 27ರಂದು ರಾತ್ರಿ 9 ಗಂಟೆಗೆ ಶ್ರೀ ಗಹಿನಿನಾಥ ಮಹಾರಾಜ ಔಸೇಕರ್ ಅವರಿಂದ ಕೀರ್ತನೆ ಹಾಗೂ 28ರಂದು ರಾತ್ರಿ 9 ಗಂಟೆಗೆ ಶ್ರೀ ಶರತ್ ಚಂದ್ರ ಮಹಾರಾಜ ದೇಗುಲ್ಕರ್ ಅವರಿಂದ ಕೀರ್ತನೆ ನಡೆಯಲಿವೆ. ಮಾರ್ಚ್ 29ರಂದು ಬೆಳಿಗ್ಗೆ 10 ಗಂಟೆಗೆ ಹಜರಿ ಕೀರ್ತನ, 11:30ಕ್ಕೆ ಗೋಪಾಳ ಕಾಲ ನಡೆಯಲಿವೆ. एक वारकरी संप्रदाय की एक अलग धारा है, अलग परंपरा है. अगर आप भजन देखा जाएंगे तो आप कर्नाटक में शिव भजन आप सुने होंगे, आप करे होंगे. महाराष्ट्र में इस परंपरा की एक अलग झलक है. जैसा काकड़ा भजन होता है, गाथा भजन होता है, बैठक भजन होता है. और ये चक्री भजन, इसका मतलब ये की है कि जो परंपरा से 5 पीढ़ियों से हमको जो परंपरा का प्रसादिक वीणा जो मिल चुका है, वो माध्यम से वो पूरा प्रसाद पूरे शरीर पे, इस आंग पे धारण करके और पंढरीनाथ का जय जयकार करते हुए नृत्य करना पड़ता है. कहीं कुछ जगह खाली नृत्य होता है मगर भजन नहीं होता, पर यहाँ पे भजन है और नृत्य भी है, दोनों एक साथ करना पड़ता है. और एक उसमें जीव को इस कलयुग में एक आनंद का जो परमोच्च आनंद होता है, वो आनंद इस भजन के माध्यम से होता है. और हमारे 5 पीढ़ियों में आज एक दिन भी ये भजन कभी हम नागा नहीं करें. 5 पीढ़ियों में जो आज तक जो पीठाधिपति हो चुके, घर में अगर किसका मरण भी हो चुका तो वहाँ पे हमारे घर में भजन को मरण नहीं है. जिस वक़्त हमारा देह का त्याग होता है, जिस वक़्त देह हमारा प्राण चले जाता है, उस दिन ही हमारी सेवा पूरी होती है. और ऐसा नहीं कि भाई एक 50 साल कोई कीर्तन करा, कोई अभ्यास करा और महाराज बना, वैसा नहीं. हम जो जुड़े होते हैं, जिस वक़्त गले में पंढरीनाथ की जो माला हम डाल लेते हैं तो उनका ही अनुकरण हमको करना पड़ता है, संत महात्माओं का अनुकरण करना पड़ता है. केवल आप ऐसा करो बोलने से नहीं चलता, तो जिस वक़्त आप वैसा अनुकरण करते हैं तो उस माध्यम से उसका प्रचार और प्रसार लोगों के दिल में एक अलग होता है. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಹುತಾತ್ಮರ ದಿನದ ಅಂಗವಾಗಿ ಹುತಾತ್ಮರಿಗೆ ಶ್ರದ್ಧಾನಮನ ಹಾಗೂ ನಿನ್ನೆ ನಿಧನರಾದ ಸಚಿವ ಸಿಎಸ್ ಶಿವಳ್ಳಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಹುತಾತ್ಮರ ದಿನದ ಅಂಗವಾಗಿ ಹುತಾತ್ಮರಿಗೆ ಶ್ರದ್ಧಾನಮನ ಮತ್ತು ಶುಕ್ರವಾರ ನಿಧನರಾದ ಸಚಿವ ಸಿಎಸ್ ಶಿವಳ್ಳಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸ್ವತಂತ್ರ ಹೋರಾಟಗಾರ ವೀರ ಭಗತ್ ಸಿಂಗ್ ಅವರ 88ನೆಯ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿ 23/3/1931 ಅವರಿಗೆ ಗಲ್ಲಿಗೇರಿಸಲಾಯಿತು. ಅದಕ್ಕೋಸ್ಕರ ಅವರ ಸವಿ ನೆನಪಿಗಾಗಿ ನಾವು ಇವತ್ತಿನ ದಿವಸ ಆ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಸಹಪಾಠಿಗಳಾದ ಸುಖದೇವ್ ಮತ್ತು ರಾಜಗುರು ಅವರಿಗೂ ಕೂಡ ಗಲ್ಲಿಗೇರಿಸಲಾಯಿತು. ಅವರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ
ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು 23ನೇ ವಯಸ್ಸಿನಲ್ಲಿಯೇ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿ ಅವರು ಒಂದು ನಮ್ಮ ರಾಷ್ಟ್ರದ ಒಬ್ಬ ಧೀಮಂತ ಸ್ವಾತಂತ್ರ್ಯ ಸೇನಾನಿ ಎನಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಪೌರಾಡಳಿತ ಸಚಿವರಾದ ಕುಂದಗೋಳ ಶಾಸಕ ಪೌರಾಡಳಿತ ಸಚಿವರಾದ CS ಶಿವಳ್ಳಿ ಅವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ಅವರು ನಿಧನ ಹೊಂದಿದ್ದಾರೆ. ಅವರ ನಿಧನದ ಅಗಲುವಿಕೆಯಿಂದ ಅವರ ಕುಟುಂಬಕ್ಕೆ ಅವರ ನಿಧನದ ದಿಂದ ಆದಂಥ ನಷ್ಟವನ್ನು ತುಂಬಿಕೊಳ್ಳಲು ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ. ಅದಕ್ಕೋಸ್ಕರ ನಾವು ಅವರಿಗೂ ಕೂಡ ಈ ಸಭೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿ 2 ನಿಮಿಷ ಮೌನವನ್ನು ಆಚರಣೆ ಮಾಡಿದ್ದೇವೆ. ಹಾಗೂ ಅವರಿಗೆ ದೇವರು ಶಿರಶಾಂತಿಯನ್ನು ದಯಪಾಲಿಸಲಂತೂ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಓಕೆ. ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಶಹೀದ್ ಭಗತ್ ಸಿಂಗ್ ರವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಶಿವಳ್ಳಿ ಅವರು ನಮ್ಮ ಪೌರಾಡಳಿತ ಸಚಿವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಅದನ್ನು ಕೂಡ ನಾವು ಶ್ರದ್ಧಾಂಜಲಿಯನ್ನು ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿದ್ದೀವಿ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಗತ್ ಸಿಂಗ್ ಅವರ ಒಂದು ತ್ಯಾಗ ಮತ್ತು ಅವರೇನು ಇವತ್ತು ಬಲಿದಾನವನ್ನು ಕೊಟ್ಟಿದ್ದಾರೆ. ಇಡೀ ದೇಶದ ಜನ ಮತ್ತು ಯುವಕರಿಗೆ ತ್ಯಾಗಕ್ಕೆ ಪ್ರತೀಕವಾಗಿರ್ತಕ್ಕಂಥವರು ಭಗತ್ ಸಿಂಗ್ ಮತ್ತು ರಾಜ್ಗುರು ಮತ್ತು ಸುಖದೇವ್. ಈ 3 ಜನ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಸಮಯದಲ್ಲಿ ಒಂದು ಹೊಸ ರೋಚಕವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದರು. ಅವರ ತ್ಯಾಗ ಮತ್ತು ಬಲಿದಾನದಿಂದ ಇಡೀ ದೇಶದ ಯುವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರೇರಣೆಗೊಂಡು ಅತಿ ಉತ್ಸಾಹದಿಂದ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧ ಆಗಿದ್ದರಿಂದ ನಮ್ಮ ಸ್ವಾತಂತ್ರ್ಯದ ಹೋರಾಟದ ಒಂದು ಭಾಳ ದೊಡ್ಡ ತಿರುವು ಇವತ್ತು ಈ 3 ನಮ್ಮ ಏನು ನಾಯಕರು ತಮ್ಮ ಜೀವನ ಅರ್ಪಣೆ ಮಾಡಿ ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಳ ದೊಡ್ಡ ಬೂಸ್ಟನ್ನು ಕೊಟ್ಟು ಅದರಿಂದ ಭಾಳ ಯುವಕರು ಪ್ರೇರಣೆ ಆದರು. ಹಾಗಾಗಿ ಯುವಕರಿಗೆ ಭಗತ್ ಸಿಂಗ್ ಅವರ, ರಾಜ್ಗುರು ಅವರ ಮತ್ತು ಸುಖದೇವ್ ಅವರ ತ್ಯಾಗ ಯಾವತ್ತೂ ನಾವು ನೆನಪಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ನಾವು ಶ್ರದ್ಧಾಂಜಲಿ ಮತ್ತು ಇವತ್ತು ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಜೊತೆನೇ ನಮ್ಮ ಒಡನಾಟಿಯಾಗಿ ಶಾಸಕರಾಗಿ ನಮ್ಮ ಜೊತೆ ಇರ್ತಕ್ಕಂಥ CS ಶಿವಳ್ಳಿ ಅವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಶಿವಳ್ಳಿ ಅವರು ಒಬ್ಬ ಭಾಳ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಭಾಳ ತಾಳ್ಮೆ ಉಳ್ತಕ್ಕಂಥ ಮತ್ತು ಯಾವತ್ತೂ ಕೂಡ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ನಾಯಕರು. ಕಳೆದ ಬಾರಿ ನಾವು ಯಾವಾಗೇ ಇವತ್ತು ಹುಬ್ಬಳ್ಳಿಗೆ ಹೋದಾಗ ಅನೇಕ ಬಾರಿ ಕಿಮ್ಸ್ ಆಸ್ಪತ್ರೆಗೆ ಇವತ್ತು ಏನು ಪೇಷಂಟ್ಸನ್ನು ಕರ್ಕೊಂಡು ಬಂದು ಅಲ್ಲಿ ಅವ್ರನ್ನ ಚಿಕಿತ್ಸೆಯನ್ನು ಕೊಡಿಸಿ ಅಲ್ಲಿ ಆಸ್ಪತ್ರೆ ಎಲ್ಲರ ಜೊತೆ ಭಾಳ ಒಡನಾಟದಲ್ಲಿ ಅವರಿದ್ರು. ಯಾಕಂದರೆ ಭಾಳ ಫ್ರೀಕ್ವೆಂಟಾಗಿ ಅಂದರೆ ಯಾವುದೇ ಇವತ್ತು ಅವರು ಮತಕ್ಷೇತ್ರಕ್ಕೆ ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರು ಯಾರೇ ಇವತ್ತು ಅವರಿಗೆ ಕಾಯಿಲೆ ಇದೆ ಅಂತ ಅಂದರೆ ಅವರು ತಕ್ಷಣವಾಗಿ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸಿ ಅವರೆಲ್ಲ ರೀತಿಯಿಂದ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಭಾಳ ಜನರು ಅಲ್ಲಿನೂ ಕೂಡ ಹೇಳ್ತಾ ಇದ್ರು. ಅವರೊಬ್ಬ ಜನಪರ ಮತ್ತೊಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ನಾಯಕ ಶಿವಳ್ಳಿಯವರು ನಮ್ಮನ್ನು ಅಗಲಿದ್ರಿಂದ ಇವತ್ತು ನಮ್ಮ ಪಕ್ಷಕ್ಕೂ ನಷ್ಟ ಆಗಿದೆ ಮತ್ತು ಆ ಕ್ಷೇತ್ರದ ಜನರಿಗೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಭಗವಂತ ಅವರ ಕುಟುಂಬದವರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಆರಿಸಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮುಖಂಡರಾದ ಡಾ ಶರಣಪ್ರಕಾಶ್ ಪಾಟೀಲ, ಆಲಂ ಖಾನ್, ಅಲ್ಲಮ ಪ್ರಭು ಪಾಟೀಲ, ತಿಪ್ಪಣ್ಣಪ್ಪ ಕಮಕನೂರ, ಬಾಬುರಾವ್ ಜಹಾಗೀರ್ದಾರ್, ಭೀಮರಾವ್ ಟಿಟಿ, ಶ್ಯಾಮರಾವ್ ಪ್ಯಾಟಿ, ದಶರಥ ಬಾಬು ಒಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಮೇವೆ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ನಗರದ ಅಂಜುಮನ್ ಉರ್ದು ಹಿಂದ್ ಸಭಾಂಗಣದಲ್ಲಿ ಇಂದು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ವತಿಯಿಂದ ಪ್ರಣಾಳಿಕೆ ಸಮಾಲೋಚನಾ ಸಭೆ ಏರ್ಪಡಿಸಲಾಗಿತ್ತು.
ಕಲಬುರಗಿ ನಗರದ ಅಂಜುಮನ್ ಉರ್ದು ಎ ಹಿಂದ್ ಸಭಾಂಗಣದಲ್ಲಿ ಇಂದು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ 2019 ಲೋಕಸಭಾ ಚುನಾವಣೆಯ ನಿಮಿತ್ತ ಹೈದರಾಬಾದ್ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಸಂಬಂಧಿಸಿ ಪ್ರಣಾಳಿಕೆ ಸಿದ್ಧತಾ ಸಮಾಲೋಚನಾ ಸಭೆಯನ್ನ ಉದ್ದೇಶಿಸಿ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿ ಅವರು ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಪ್ರಣಾಳಿಕೆ ಅಂದರೆ ನಾವೆಲ್ಲ ರಾಷ್ಟ್ರವ್ಯಾಪಿ ಪ್ರಣಾಳಿಕೆ ಇರ್ತದೆ, ರಾಜ್ಯವ್ಯಾಪಿ ಇರ್ತದೆ. ಅದಕ್ಕೆ ನಾ ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ ನಮ್ಮ ಒಂದು ಪ್ರದೇಶದ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳವ, ಆ ಜ್ವಲಂತ ಸಮಸ್ಯೆಗಳಲ್ಲಿ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು. ಈಗ ಹೈದರಾಬಾದ್ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ, ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲಾ. ಅದಕ್ಕೆ ನಮ್ಮ ಭಾಗದ ನೀರಾವರಿ, ಕೈಗಾರಿಕೆ, ರಸ್ತೆ, ಸಾರಿಗೆ, ಶಿಕ್ಷಣ, ಆಮೇಲೆ 371 ಕಲಂ ಪರಿಣಾಮಕಾರಿ ಅನುಷ್ಠಾನ, HKRDBಯಿಂದ ಕಾಲಮಿತಿ ಅಭಿವೃದ್ಧಿ, ಆಮೇಲೆ ಈ ಭಾಗದಲ್ಲಿ ನಿಮ್ಸ್ ಸ್ಥಾಪನೆ, ಆಮೇಲೆ ಈ ಒಂದು ವಿಮಾನಯಾನದ ಒಂದು ಹಾರಾಟ, ಅದೇ ರೀತಿಯಾಗಿ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರುವಂಥ ಏನು ವಿಭಾಗೀಯ ಕೇಂದ್ರದ ರೈಲ್ವೆ ವಿಭಾಗೀಯ ಕಚೇರಿಯ ನಿರ್ಮಾಣ, ಈ ಸೇರಿದಂಥ ಜ್ವಲಂತ ಸಮಸ್ಯೆಗಳು, ಸವಾಲುಗಳು, ಅಭಿವೃದ್ಧಿ ವಿಷಯಗಳ ಬಗ್ಗೆ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸಿ ನಾವು ಎಲ್ಲರ ಜೊತೆ ಚರ್ಚೆ ಮಾಡಿ ನಾವಷ್ಟೇ ಅಲ್ಲ 6 ಜಿಲ್ಲೆಯ ತಜ್ಞರೊಂದಿಗೆ ಸಮಾಲೋಚನೆ ಮಾಡಿ ಒಂದೆರಡು ದಿನದಲ್ಲಿ ಮಾಧ್ಯಮ ಮುಖಾಂತರ ನಾವೇನದಲ್ಲ ಜನರ ಎದುರು ಇಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಪಕ್ಷದ ಕಚೇರಿಗಳಿಗೆ ಭೇಟಿ ನೀಡಿ ಆ ಕಚೇರಿಗಳಿಗೆ ನಾವು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ದಿವಸ ಬಹಳಷ್ಟು ಜನ ನಮ್ಮ ತಜ್ಞರು ಮತ್ತು ಜನಸಾಮಾನ್ಯರು ಅವರವರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದ ಆಧಾರ ಮೇಲೆ ಈಗ ತಾನೇ ನಾನು ವಿಷಯಗಳು ತಮ್ಮೆದುರಿಟ್ಟೀನಿ. ಅದೇ ರೀತಿಯಾಗಿ ಮುಂದೆಯೂ ಸಹ ನಾವು ನಮ್ಮ 2-3 ದಿನಗಳಲ್ಲಿ ನಮ್ಮ ಒಂದು ಪ್ರಸ್ತಾವನೆ ಏನಪ್ಪ ಅಂದರೆ ನಾವು ಬಹಿರಂಗಪಡಿಸ್ತಾ ಇದ್ದೀವಿ. ಮತ್ತು ಈ ಒಂದು ಪ್ರಸ್ತಾವನೆಗೆ ನಮ್ಮ ನಾಯಕರು ಒಂದು ಸವಾಲು, ನಾವು ಹಾಕಿದ ಸವಾಲಿಗೆ ಉತ್ತರ ಕೊಡಬೇಕು. ಅವ್ರು ಚುನಾವಣೆ ನಿಲ್ಲತ್ತರ ನಮ್ಮ ಭಾಗದ ಸಮಸ್ಯೆಗಳು ಏನು ಬಗೆಹರಿಸ್ತಾರ, ಎಷ್ಟು ದಿನಗಳಲ್ಲಿ ಬಗೆಹರಿಸ್ತಾರ, ಈ ಭಾಗಕ್ಕೆ ಉದ್ಯೋಗಗಳು ಏನು ಕೊಡ್ತಾರ, ಕಾರ್ಖಾನೆಗಳು ಎಷ್ಟು ಕೊಡ್ತಾರ, ರೈಲ್ವೆ ಡಿವಿಷನ್ ಯಾವಾಗ ಮಾಡ್ತಾರ, ವಿಮಾನ ಹಾರಾಟ ಯಾವಾಗ ಮಾಡ್ತಾರ, ಮತ್ತು ರಸ್ತೆ ನಿರ್ಮಾಣ ಯಾವಾಗ ಮಾಡ್ತಾರ, ಅದೇ ರೀತಿಯಾಗಿ 24/7 ಶುದ್ಧ ನೀರಿನ ವ್ಯವಸ್ಥೆ ಯಾವಾಗ ಮಾಡ್ತಾರ, ಒಟ್ಟಾರೆ ಸಮಗ್ರ ಅಭಿವೃದ್ಧಿಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಏನಪ್ಪ ಅಂದ್ರೆ ತಿಳಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಮ್ಜದ್ ಜಾವೇದ್, ಮನೀಶ್ ಜಾಜು, ಡಾಕ್ಟರ್ ಮಾಜಿದ್ ದಾಗಿ, ಶಿವಲಿಂಗಪ್ಪ ಬಂಡಕ್, ವಿಜಯಕುಮಾರ್ ಪಾಟೀಲ, ಜ್ಞಾನಮಿತ್ರ ಶಾಮುಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎನ್ವಿ ಪದವಿ ಮಹಾವಿದ್ಯಾಲಯ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರ ಏರ್ಪಡಿಸಲಾಗಿತ್ತು. ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರ 2018-19 ಕಾರ್ಯಕ್ರಮವು ದಿನಾಂಕ 23 ಮಾರ್ಚ್ 2019 ಶನಿವಾರದಂದು ಕಲಬುರಗಿ ಮಹಾನಗರದ ಜಿಲ್ಲಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿರುವ ಸರ್ಕಾರಿ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಜರುಗಿತು. ನಾನು ಪ್ರೊಫೆಸರ್ UG ಸರ್ದೇಶ್ ಪಾಂಡೆ, NV ಡಿಗ್ರಿ ಕಾಲೇಜ್, ನಮ್ಮ NSS ಘಟಕದ ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ದಯಾನಂದ್ ಶಾಸ್ತ್ರಿ ಅವರು ಹಾಗೂ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಈ ಗೌರ್ಮೆಂಟ್ ಮ್ಯೂಸಿಯಂದಲ್ಲಿ ಶ್ರಮದಾನಕ್ಕಾಗಿ ಬಂದಿದ್ದೇವೆ. ಇದು ಒಂದು ನಮ್ಮ ಅತ್ಯಂತ ಮಹತ್ವದ ಸ್ಮಾರಕಗಳಲ್ಲಿ ಗುಲ್ಬರ್ಗದಲ್ಲಿರ್ತಕ್ಕಂಥ ಪುರಾತತ್ವ ಇಲಾಖೆಯಿಂದ ಇರ್ತಾ ಇರೋದು. ಇದನ್ನು ಸ್ವಚ್ಛಗೊಳಿಸುವುದು ಮತ್ತು ಜನರಲ್ಲಿ ಅರಿವನ್ನು ಮೂಡಿಸುವುದು, ಇವುಗಳನ್ನು ಕಾಪಾಡಿಕೊಂಡು ಹೋಗಿ ಇವುಗಳನ್ನು ಸಂರಕ್ಷಣೆಗೋಸ್ಕರ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿ ಮತ್ತು ಇಲ್ಲಿ ಶ್ರಮದಾನ ಮಾಡಿ ಇದನ್ನು ಇನ್ನಷ್ಟು ಬ್ಯೂಟಿಫಿಕೇಷನ್ ಮಾಡುವ ಉದ್ದೇಶದಿಂದ ಶ್ರಮದಾನ ಒಂದು ಟೋಕನ್ ಅಂತ ನಾವು ಈ NV ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.
ನನ್ನ ಹೆಸರು ಪ್ರಭುರಾಯ. ನೂತನ ವಿದ್ಯಾಲಯ ಸಂಸ್ಥೆ ನೂತನ ಪದವಿ ಮಾದರಿ ಗುಲ್ಬರ್ಗ ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯ ಗುಲ್ಬರ್ಗ ಇವರ ಸಂಯುಕ್ತ ಆಶ್ರಯ ಹಮ್ಮಿಕೊಂಡ ರಾಷ್ಟ್ರೀಯ ಸೇವಾ ವಿಶೇಷ ಶಿಬಿರದ 4ನೇ ದಿನವೂ ಇಂದು ನಾವು ಕಲಬುರಗಿ ನಗರದ ವಸ್ತು ಸಂಗ್ರಹಾಲಯದಲ್ಲಿ ವಿಶೇಷ ಶಿಬಿರ ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ನಮ್ಮ ಕಾಲೇಜಿನ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಈ ವಸ್ತು ಸಂಗ್ರಹಾಲಯವನ್ನು ಬೆಳಗ್ಗೆ 7 ಗಂಟೆಯಿಂದಲೇ ಇಲ್ಲಿ ವಿಶೇಷ ಶ್ರಮದಾನದ ಮೂಲಕ ಈ ವಸ್ತು ಸಂಗ್ರಹಾಲಯವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಅದೇ ರೀತಿಯಾಗಿ ವಸ್ತು ಸಂಗ್ರಹಾಲಯದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳು ಕೊರತಿದ್ದು, ಇದಕ್ಕೆ ತಾವು ಇಲ್ಲಿನ ಮೂಲಭೂತ ಸೌಕರ್ಯಗಳ ಕುರಿತು ಗಮನ ಕೊಟ್ಟು ಇದನ್ನು ವಸ್ತು ಸಂಗ್ರಹಾಲಯವನ್ನು ಒಂದು ಪ್ರವಾಸಿ ಸ್ಥಾನವನ್ನಾಗಿ ಮಾರ್ಪಾಡಾಗುವಂತೆ ಮಾಡಬೇಕು. ಅನೇಕ ಸೌಲಭ್ಯಗಳು ನೀಡುವುದರ ಮೂಲಕ ಕಲಬುರಗಿ ನೋಡುಗರಿಗೆ ವಿಶೇಷವಾದ ಆಕರ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿನ ಕಲಬುರಗಿ ಜನತೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗುವುದನ್ನು ಬಿಟ್ಟು ಇಲ್ಲಿಯ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಮೊದಲು ನಮ್ಮಲ್ಲಿಯ ಸ್ಮಾರಕಗಳನ್ನು ಎಲ್ಲರೂ ವೀಕ್ಷಣೆ ಮಾಡುವಂತೆ ನೋಡಿಕೊಳ್ಳಬೇಕೆಂದು ಈ ಮೂಲಕ ನಾನು ನಮ್ಮ ಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ಶಿಬಿರದಲ್ಲಿ ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಜಿ ಸರ್ದೇಶ್ ಪಾಂಡೆ, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ದಯಾನಂದ ಶಾಸ್ತ್ರಿ, ಹಿಸ್ಟರಿ ಲೆಕ್ಚರರ್ ಶ್ರೀಮತಿ ಹೇಮಾ ಜೋಶಿ, ಹಿಂದಿ ಲೆಕ್ಚರರ್ ಕುಮಾರಿ ರೋಹಿಣಿ ಶಿಂದೆ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಎನ್ಎಸ್ಎಸ್ ವಾಲಂಟರೀಸ್ಗಳು ಇದರಲ್ಲಿ ಭಾಗವಹಿಸುವ ಮೂಲಕ ಈ ಶಿಬಿರವನ್ನ ಯಶಸ್ವಿಗೊಳಿಸಿದರು. ಕಲಬುರಗಿಗೆ ಆಗಮಿಸಿದ್ದ ಸುತ್ತೂರು ಕ್ಷೇತ್ರದ ಶಿವರಾತ್ರಿ ದೇಶಿ ಕೇಂದ್ರದ ಮಹಾಸ್ವಾಮೀಜಿಗಳಿಗೆ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಮಾರ್ಚ್ 1 ಮತ್ತು 2ನೇ ತಾರೀಖಿನಂದು ಮೈಸೂರು ಜಿಲ್ಲೆಯ ಸುಕ್ಷೇತ್ರ ಸುತ್ತೂರು ಮಠದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನವು ಅದ್ದೂರಿಯಾಗಿ ನೆರವೇರಿತು. ಈ ಸಮ್ಮೇಳನವು ಸುಸೂತ್ರವಾಗಿ ನೆರವೇರಲು ಸುತ್ತೂರು ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ವಿಶೇಷ ಮುತುವರ್ಜಿಯನ್ನು ವಹಿಸಿದ್ದರು. ಎಲ್ಲರೊಡನೆ ಸಹಬಾಳ್ವೆಯಿಂದ ಇರುವ ಸುತ್ತೂರು ಶ್ರೀಗಳು ಭರತನೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮಿತ್ತ ಕಲಬುರಗಿ ನಗರಕ್ಕೆ ಆಗಮಿಸಿದ್ದರು. ಆ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ಸು ಮೈಸೂರಿಗೆ ತೆರಳುವ ಸಂದರ್ಭದಲ್ಲಿ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸುತ್ತೂರು ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಚೆನ್ನಾಗಿ ಮಳೆ ಬೆಳೆ ಆಗಬೇಕು. ಮಳೆ ಬೆಳೆ ಅಗತ್ಯ ಇದೆ. ಜನಗಳು ಭಾಳ ಸಂಕಷ್ಟದಲ್ಲಿದ್ದಾರೆ. ಬೇಗ ಮಳೆ ಬೆಳೆ ಆಗಿ ಎಲ್ಲ ಸಂತೋಷವಾಗಿರೋದು ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಕಾರ್ಯಕಾರಿಣಿ ಸದಸ್ಯರಾದ ಹನುಮಂತರಾವ್ ಭೈರಾಮಡ್ಗಿ, ದೇವೇಂದ್ರಪ್ಪ ಕಪನೂರ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಸುಕ್ಷೇತ್ರ ಚಿಣಮಗೇರಿಯ ಶ್ರೀಗಳು, ಉದಯವಾಣಿ ಪತ್ರಿಕೆಯ ಮಾರ್ಕೆಟಿಂಗ್ ಸೆಕ್ಷನ್ನ ನಾಗಶೆಟ್ಟಿ ಡಾಕುಳಕಿ, ರೇವಣಸಿದ್ದ ಜವಳಿ, ಕಾರ್ತಿಕ್ ಸಿಂಗ್ ಠಾಕೂರ್, ವಿನಾಯಕ್ ಸಿಂಗ್ ಠಾಕೂರ್, ಮಹೇಶ್ ಚೌಕಿಮಠ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿರುವ ಮೂಲಕ ಶ್ರೀಗಳ ದರ್ಶನಾಶೀರ್ವಾದ ಪಡೆದರು. ಗೌಡ್ರ ಇಕೊಂಡಿದ್ರು ನಾ ಮನೆ ಬಂದ ಹೇಳಿರಲ್ಲ ಇವತ್ತು ಬರ್ತೀನಿ ಅಂತ ಕ್ಯಾಂಡಿಡೇಟ್ ಮನೆಗೆ ತಾವ ಹಂಗಿರಿ ನಾ ಅಪ್ಪ ಬುದ್ಧ ಬರ್ತೀನಿ ಅಂತ ಹಂಗಿರಿ.
ये आने के बाद करना बोल के उसको कोई is now waiting for departure from platform number 5. Wish you all a very happy and comfortable journey. ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಗಾಣಗಾಪುರದ ಸಂಗಮದಲ್ಲಿ ಭೀಮಾ ಹಾಗೂ ಅಮರ್ಜಾ ನದಿಗಳ ಸಂಗಮ ಬತ್ತಿ ಹೋಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನಲ್ಲಿರುವ ಸುಕ್ಷೇತ್ರ ಗಾಣಗಾಪುರ ಕೇವಲ ಕರ್ನಾಟಕ ಮಾತ್ರವಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿಯೇ ವಿಶಿಷ್ಟವಾದಂತಹ ಮಹತ್ವವನ್ನ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಮೂಲ ದತ್ತಗುರುವಿನ ಅವತಾರಗಳಾದ ಶ್ರೀ ನರಸಿಂಹ ಸರಸ್ವತಿಗಳು ಇಲ್ಲಿ ನೆಲೆ ನಿಂತಿರುವುದು. ಅದರಲ್ಲಿಯೂ ಕೂಡ ಗಾಣಗಾಪುರ ಗ್ರಾಮದಿಂದ ಅನತಿ ದೂರದಲ್ಲಿರುವ ಭೀಮಾ ಮತ್ತು ಅಮರ್ಜಾ ಸಂಗಮದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಅನುಷ್ಠಾನ ಮಾಡಿರುವುದರಿಂದ ಆ ಸ್ಥಳಕ್ಕೆ ಎಲ್ಲಿಲ್ಲದ ಮಹತ್ವ ಒದಗಿದೆ. ಕಷ್ಟದಿಂದ ಹೈರಾಣಾಗಿರುವ ಜನ ಇಲ್ಲಿನ ಸಂಗಮದಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ಔತುಂಬ್ರ ವೃಕ್ಷದ ಕೆಳಗಡೆ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಸ್ಥಾಪಿಸಿರುವ ದತ್ತ ಪಾದುಕೆಗಳ ಸೇವೆ ಮಾಡಿ ಔತುಂಬ್ರ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಶ್ರೀ ಗುರು ಚರಿತ್ರೆಯ ಪಾರಾಯಣ ಮಾಡುವ ಮೂಲಕ ತಮ್ಮ ಕಷ್ಟಗಳಿಂದ ಮುಕ್ತಿ ಪಡೆಯುವ ಅನೇಕ ಉದಾಹರಣೆಗಳು ಇಲ್ಲಿ ನಮ್ಮ ಕಣ್ಣು ಮುಂದೆ ಸಿಗುತ್ತವೆ. ಭೂತಪ್ರೇತ ಪಿಶಾಚಿ ಬಾಧೆಗಳಿಗಂತೂ ಹೊಡೆದೋಡಿಸುವ ನಿಟ್ಟಿನಲ್ಲಿ ಈ ಸ್ಥಳ ಹೇಳಿ ಮಾಡಿಸಿದಂತಹದ್ದಾಗಿದೆ. ಆದರೆ ಇಲ್ಲಿ ಈಗ ಆತಂಕದ ಛಾಯೆ ಮೂಡಿದೆ. ಇದಕ್ಕೆ ಕಾರಣ ಅಂದ್ರೆ ಇಲ್ಲಿನ ಸಂಗಮದಲ್ಲಿನ ಭೀಮಾ ಅಮರ್ಜಾ ನದಿಗಳು ಬತ್ತಿ ಹೋಗಿರುವುದು. ಸರ್, ನಮ್ಮ ಹೆಸರು ಗೋಪಾಲ ಕೋಗನೂರ. ಇಲ್ಲಿ ಗಣಗಾಪುರ ಭಾಳ ಮಹತ್ವದ ಕ್ಷೇತ್ರದ. ಇಲ್ಲಿ ನೀರು ಕುಡ್ಲಿಕ್ಕೆ ನೀರಿಲ್ಲ, ಜನರಿಗೆ ನೀರಿಲ್ಲ, ದನ ಕರೆಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ. ಅದಕ್ಕೆ ಭಾಳ ಒಂದು ಇದು ಹೈರಾಣ ಬಂದ ನೀರಿಂದು. ತಾವು ಈ ಮೂಲಕ ಏನಾರ ನಮ್ಮದು ಇದೇ ಮನವಿ ಅಂತ ತಿಳ್ಕೊಂಡು ಇದು ನೀರು ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಭಾಳ ತಕ್ಲೀಫ್ ಅದ. ಭಾಳ ಜನರಿಗೆ ಭಾಳ ದೊಡ್ಡ ದೇವಸ್ಥಾನ ಅದ ಇದು ದತ್ತ ಗಣಗಾಪುರ ಅಂದ್ರೆ. ಎಲ್ಲ ಕಡೆ ನೀರು ಭಾಳ ಸಂಗಮ ಅಲ್ಲಿ. ಮತ್ತು ಗಣಗಾಪುರ ದತ್ತ ಗುಡಿ ಹಿಂದೆ ನೀರಿಲ್ಲ, ಭಾಳ ತಕ್ಲೀಫ್ ಬಂದದ. ಈ ಮೂಲಕ ತಮ್ಮ ವಿನಂತಿ ಮಾಡಿಕೊಳ್ಳುತ್ತೀವಿ, ನೀರು ಬಿಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹೌದು, ಈಗ ನಿಮ್ಮ ಟಿವಿ ಪರದೆ ಮೇಲೆ ಕಾಣಿಸುತ್ತಿರುವುದು ಭೀಮಾ ಅಮರ್ಜಾ ಸಂಗಮದಲ್ಲಿನ ಬತ್ತಿ ಹೋಗಿರುವ ನದಿಯ ದೃಶ್ಯ. ದೂರದಲ್ಲಿ ಅಲ್ಲೆಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನದಿಯ ನೀರು ನಿಂತಿರುವುದು ಕಾಣಸಿಗುತ್ತಿದೆ.
ಅದೆಷ್ಟೋ ಜನ ರೈತರು ಈ ನದಿಯ ನೀರಿನ ಮೇಲೆಯೇ ಅವಲಂಬಿತರಾಗಿ ತಮ್ಮ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಆದರೆ ಈಗ ನದಿ ಬತ್ತಿ ಹೋಗಿರುವುದರಿಂದ ಆ ರೈತರಲ್ಲಿ ಆತಂಕ ಮೂಡಿದೆ. ಅಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ಈ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ನೆಲೆಯಾಗಿದ್ದು ಈ ನದಿ ಮಾತ್ರ. ಆದರೆ ಈಗ ಈ ನದಿ ದಿನದಿಂದ ದಿನಕ್ಕೆ ಬತ್ತಿ ಹೋಗುತ್ತಿರುವುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರು ಎಲ್ಲಿಂದ ತರಬೇಕು ಎನ್ನುವ ಯಕ್ಷ ಪ್ರಶ್ನೆ ಎಲ್ಲರ ಮುಂದೆ ಕಾಡುತ್ತಿದೆ. ಇಲ್ಲಿ ದೇವಾಲ ಗಣಗಾಪುರದಲ್ಲಿ ನೀರಿಂದು ತೊಂದರೆ ಭಾಳ ಇದೆ. ಆದ ಕಾರಣ ಮನುಷ್ಯರು ಎಲ್ಲಾದರೂ ನೀರು ತಗೊಂಬಂದು ಕುಡಿಬೋದು. ಆದರೆ ಪ್ರಾಣಿ ಪಕ್ಷಿಗಳು ಏನದಂದ್ರೆ ದೊಡ್ಡ ಅವು ನಾವು ಕುಡಿಸಿದ್ರೆ ನೀರಿರುತ್ತೆ, ನಾವು ಬಿಟ್ಟರೆ ನೀರಿರುತ್ತೆ. ಇವತ್ತಿನ ದಿನ ಗೋರ್ಮೆಂಟ್ ನಮ್ಮ ಕಡೆಗೆ ನೋಡಿದರೆ ನೀರಿದ್ರೆ ನೀರು ಕುಡಿಯೋಸೋಕ್ಕೆ ಒಂದು ನಮಗೆ ಸವಲತ್ತು ಆಗುತ್ತೆ. ಆದ ಕಾರಣ ಈ ನಮ್ಮ ಗಣಗಾಪುರ ದತ್ತಕ್ಕೆ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆದ ಕಾರಣ ಪಬ್ಲಿಕ್ಗೂ ನೀರಿಂದು ತೊಂದರೆ ಇದೆ. ಆದ್ರೂ ಈ ಕಡೆ ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಗೌರ್ಮೆಂಟ್ ಒಂದು ನಮ್ಗೆ ಅನುಕೂಲ ಆಗಂಥದ್ದೊಂದು ವ್ಯವಸ್ಥೆ ಮಾಡಬೇಕಾಗಿ ಅವ್ರ ಬಳಿ ವಿನಂತಿ ಮಾಡ್ಕೊಳ್ತೇನೆ. ಈ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗಳನ್ನ ನಿರ್ಮಿಸಲಾಗಿದೆ. ಆದರೆ ಆ ನೀರಿನ ಬಿಟ್ಟಿರುವ ಕಾರಣ ಈಗ ಈ ಸಂಗಮದಲ್ಲಿನ ನೀರು ಬತ್ತಿ ಹೋಗುವಂತಾಗಿದೆ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ಬ್ರಿಡ್ಜ್ ನ ದ್ವಾರಗಳನ್ನ ಮುಚ್ಚುವುದೇ ಆಗಲಿ ಅಥವಾ ಅನಧಿಕೃತ ಪಂಪ್ ಸೆಟ್ ಗಳಿಗೆ ಕಡಿವಾಣ ಹಾಕುವ ಮೂಲಕ ಸಂಗಮದಲ್ಲಿನ ನೀರು ಬತ್ತಿ ಹೋಗದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಅನ್ನುವುದಕ್ಕೆ ಸಮಯವೇ ಮಾತ್ರ ಉತ್ತರ ನೀಡಬೇಕು. ಗಣಗಾಪುರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಹೊಸ ಮಹಾರಾಜರ ಗುರುಗಳಿಂದ. ಇಲ್ಲಿ ಜನಗಳು ಭಾಳ ಎಲ್ಲ ಊರಿಂದ ಭಕ್ತಾದಿಗಳು ಬಂದಿದ್ದಾರೆ. 6 ರಿಂದ 8 ಸಮಯದಲ್ಲಿ ಚಕ್ರ ಭಜನೆ ನಡೆಯುತ್ತೆ ಅದು ಕಾರ್ಯಕ್ರಮ. ಆದರೆ ಎಲ್ಲ ಜನಗಳು ಭಾಳ ಊರಿಂದ ಬಂದಿದ್ದಾರೆ. ಅದ್ರ ನೀರಿಗೆ ಒಂದಿಷ್ಟು ಸಮಸ್ಯೆ ಆಗಿದೆ ಅಂತಂದರೆ ಎಲ್ಲ ಜನಗಳು ಇಲ್ಲಿ ಭಾಳ ಕೊರತೆಯಿಂದ ಇದು ಮಾಡ್ತಾ ಇದ್ದಾರೆ, ಹಾಕರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮಾಧ್ಯಮ ಮೂಲಕದಿಂದ ದಯವಿಟ್ಟು ಇಲ್ಲಿ ದನಕರುಗಳಿಗೆ ನೀರು ಹಾಹಾಕಾರ ಆಗ್ತಾ ಇದೆ. ಮತ್ತು ಆಮೇಲೆ ನಾವು ಮನುಷ್ಯರು ಎಲ್ಲಿ ಬೇಕಾದಲ್ಲಿ ಹೋಗಿ ನೀರು ಕುಡಿಬೋದು. ಆದರೆ ನೀವು ನೋಡ್ಬೋದು ಇಲ್ಲಿ ನೀರು ನೋಡಿ ಎಷ್ಟಿದೆ, ಪೂರ ಎಲ್ಲ ಇದು ಆಗಿದೆ ಪೂರ. ಸೊ ದಯವಿಟ್ಟು ನೀರು ಬೇಕು ಇಲ್ಲಿ ಜನಗಳಿಗೆ. ನೀರು ಮೇನ್ ಇಂಪಾರ್ಟೆಂಟ್. ಈ ಬೇಸಿಗೆ ದಿನದಲ್ಲಿ ನೀರಿಲ್ಲ. ಇಲ್ಲಿ ಗಣಗಾಪುರ ಕ್ಷೇತ್ರದಲ್ಲಂತೂ ತುಂಬ ತ್ರಾಸ ಆಗ್ತಾ ಇದೆ ಜನಗಳಿಗೆ. ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಗಣಗಾಪುರ. ಇವಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.